ಮುಂದಿನ ಸುದ್ದಿ, ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಹೋರಾಡ್ತಾ ಇದ್ದ ಬಿಜೆಪಿ ನಾಯಕರಿಗೆ ಶಾಕ್ ಜೊತೆಗೆ ಮುಜುಗರವನ್ನು ಸೃಷ್ಟಿ ಮಾಡಿದೆ ಕೇಂದ್ರ ಸರ್ಕಾರ. ಡೀಸೆಲ್ ಹಾಗೂ ಉಜ್ವಲ ಸಿಲಿಂಡರ್ ಬೆಲೆಯನ್ನ ಏರಿಕೆ ಮಾಡಲಾಗಿದೆ. ಅಡುಗೆ ಅನಿಲ, ಪೆಟ್ರೋಲ್, ಡೀಸೆಲ್ ದುಬಾರಿ. ರಾಜ್ಯ ಸರ್ಕಾರದ ಜೊತೆ ಕೇಂದ್ರದಿಂದಲೂ ಶಾಕ್. ಕಳೆದ ವಾರವಷ್ಟೇ ಹೈಸ್ಪೀಡ್ ಡೀಸೆಲ್ ದರವನ್ನು ರಾಜ್ಯ ಸರ್ಕಾರ ₹2 ಹೆಚ್ಚಳ ಮಾಡಿತ್ತು. ಈ ಬೆನ್ನಲ್ಲೇ ಪೆಟ್ರೋಲ್, ಡೀಸೆಲ್ ಬೆಲೆ ಲೀಟರ್ಗೆ ತಲಾ ₹2, ಅಡುಗೆ ಅನಿಲ ಸಿಲಿಂಡರ್ ದರ ₹50 ಏರಿಕೆ ಮಾಡಲಾಗಿದೆ. ಇದು ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಹೋರಾಡುತ್ತಿದ್ದ ಬಿಜೆಪಿ ನಾಯಕರಿಗೆ ಶಾಕ್ ಜೊತೆಗೆ ಮುಜುಗರವನ್ನೂ ಸೃಷ್ಟಿಸಿದೆ. ಒಂದು ಕಡೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ನೀತಿ ಖಂಡಿಸಿ ಬಿಜೆಪಿಯವರು ಹೋರಾಟ ಮಾಡುತ್ತಿದ್ರು. ಮೊದಲ ಹಂತದ ಜನಾಕ್ರೋಶ ಯಾತ್ರೆ ಮೈಸೂರಿನಿಂದ ಆರಂಭವಾಗಿತ್ತು. ಬಿಜೆಪಿಗರು ಪ್ರತಿಭಟನೆ ನಡೆಸುತ್ತಿದ್ದಾಗಲೇ ಕೇಂದ್ರ ಸರ್ಕಾರ ಸಿಲಿಂಡರ್ ಬೆಲೆಯನ್ನ ಏರಿಕೆ ಮಾಡಿ ಶಾಕ್ ಕೊಟ್ಟಿದ್ರೆ, ಪೆಟ್ರೋಲ್, ಡೀಸೆಲ್ ಬೆಲೆ ಲೀಟರ್ಗೆ ₹2 ಏರಿಸಿ ತೈಲ ಕಂಪನಿಗಳಿಗೂ ಶಾಕ್ ಕೊಟ್ಟಿದೆ. ಇದು ದೊಡ್ಡ ಚರ್ಚೆ ಆಗ್ತಿದ್ದಂತೆ ಪ್ರತಿಭಟನೆ ಮಾಡುತ್ತಿದ್ದ ಬಿಜೆಪಿ ನಾಯಕರು ಒಂದು ಕ್ಷಣ ತಬ್ಬಿಬ್ಬಾದ್ರು. ಏನಪ್ಪಾ ಇದು, ಕಾಂಗ್ರೆಸ್ನವರ ಮೇಲೆ ಬೆಲೆ ಏರಿಕೆ ವಿರುದ್ಧ ಹೋರಾಡ್ತಿದ್ರೆ ಕೇಂದ್ರ ಸರ್ಕಾರನೂ ಬೆಲೆ ಏರಿಕೆ ಮಾಡ್ತಿದೆಯಲ್ಲ ಅಂತ ಕಣ್ ಬಿಟ್ಕೊಂಡು ನೋಡ್ತಿದ್ರು. ಆದ್ರೂ ಸಿದ್ದರಾಮಯ್ಯ ಸರ್ಕಾರ ಹಾಲು, ಮೆಟ್ರೋ, ಬಸ್ ಟಿಕೆಟ್, ಸ್ಟಾಂಪ್ ಡ್ಯೂಟಿ ಬೆಲೆಯನ್ನೆಲ್ಲ ಏರಿಸಿದೆ ಅಂತ ಅಬ್ಬರಿಸಿದ್ರು. ಇಲ್ಲಿ ತನಕ 48 ವಸ್ತುಗಳ ಬೆಲೆಯನ್ನ ಏರಿಕೆ ಮಾಡಿ ಇತಿಹಾಸವನ್ನ ಸೃಷ್ಟಿ ಮಾಡಿದಂತ ಯಾವುದಾದ್ರೂ ಒಬ್ಬ ಸುಳ್ಳು ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ, ಮತ್ತು ಕಳ್ಳ ಮುಖ್ಯಮಂತ್ರಿ, ಮಳ್ಳ ಉಪಮುಖ್ಯಮಂತ್ರಿ ಇದ್ದರೆ ಅದು ಡಿ ಕೆ ಶಿವಕುಮಾರ್. ಈ ಕಳ್ಳ ಮಳ್ಳ ಇಬ್ರು ಸೇರ್ಕೊಂಡು ಟ್ಯಾಕ್ಸ್ಗಳನ್ನ ಹಾಕಿ, ತೆರಿಗೆಗಳನ್ನ ಹಾಕಿ ಜನರ ಬದುಕಿನ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ರಕ್ತ ಇರ್ತಾವ್ರೆ ತಿಗಣೆ ತರ. ತಿಗಣೆ ಒಬ್ಬರು ಸೊಳ್ಳೆ, ಯಾರು? ಸಿದ್ದರಾಮಯ್ಯ ಸೊಳ್ಳೆ, ಡಿ ಕೆ ಶಿವಕುಮಾರ್ ತಿಗಣೆ. ಇಬ್ರು ಎಳಿತಾವ್ರೆ ರಕ್ತನ, ಬಡವರ ರಕ್ತವನ್ನ ಈರ್ತಾ ಇದ್ದಾರೆ. ಬಿಜೆಪಿ ನಾಯಕರ ಹೋರಾಟಕ್ಕೆ ಸಿಎಂ ವ್ಯಂಗ್ಯ. ಬಿಜೆಪಿ ನಾಯಕರು ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ನಡೆಸುತ್ತಿರುವಾಗಲೇ ಕೇಂದ್ರ ಸರ್ಕಾರ ಪೆಟ್ರೋಲ್, ಡೀಸೆಲ್ ಹಾಗೂ ಗ್ಯಾಸ್ ದರ ಹೆಚ್ಚಳ ಮಾಡಿರೋದು ಕಾಂಗ್ರೆಸ್ ನಾಯಕರಿಗೆ ಅಸ್ತ್ರ ಸಿಕ್ಕಂತಾಗಿದೆ. ಹೀಗಾಗಿ ಸಿಎಂ ಬಿಜೆಪಿ ನಾಯಕರಿಗೆ ನೇರ ಟಾಂಗ್ ಕೊಟ್ರು. ವಿಜಯೇಂದ್ರ ಪೇಮೆಂಟ್ ಸೀಟ್ ರಾಜ್ಯಾಧ್ಯಕ್ಷ, ಅಲ್ಲದೆ ಬಿಜೆಪಿ ಅಸಮರ್ಥ, ನಿರ್ಲಜ್ಜ, ಜನವಿರೋಧಿ ಪ್ರತಿಪಕ್ಷ. ರಾಜ್ಯ ಸರ್ಕಾರವನ್ನು ಪ್ರಶ್ನಿಸುವ ಯಾವ ನೈತಿಕತೆ ಇದೆ? ವಿಜಯೇಂದ್ರ ಮೊದಲು ತನ್ನ ರಾಜ್ಯಾಧ್ಯಕ್ಷ ಹುದ್ದೆ ಭದ್ರಪಡಿಸಿಕೊಳ್ಳಲಿ. ಬೆಲೆ ಏರಿಕೆ ಅಂತಿರೋ ರಾಜ್ಯ ಬಿಜೆಪಿಗೆ ಕೇಂದ್ರ ಬಿಜೆಪಿ ಕಪಾಳ ಮೋಕ್ಷ ಮಾಡಿದೆ. ರಾಜ್ಯ ಬಿಜೆಪಿ ಹೋರಾಟಕ್ಕೆ ಪ್ರಧಾನಿ ಮೋದಿಯಿಂದಲೇ ಕಪಾಳ ಮೋಕ್ಷವಾಗಿದೆ. ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರದ ಜನವಿರೋಧಿ ಆರ್ಥಿಕ ನೀತಿ ಕಾರಣ. ಅಡುಗೆ ಅನಿಲ ಸಿಲಿಂಡರ್ ಬೆಲೆ ₹50 ಏರಿಕೆ ಮಾಡಿ ಜನರಿಗೆ ಬರೆ ಎಳೆದಿದೆ. ಪ್ರಧಾನಮಂತ್ರಿ ಮೇಲೆ ಒತ್ತಡ ಹೇರಿ ಬೆಲೆ ಇಳಿಸುವಂತೆ ಮಾಡಬೇಕು, ಇಲ್ಲವೇ ಯಾತ್ರೆಯನ್ನು ಕೊನೆಗೊಳಿಸಬೇಕು. ಗಂಟು ಮೂಟೆ ಕಟ್ಕೊಂಡು ತಮ್ಮ ಮನೆಗೆ ಮರಳಬೇಕು. ಯಾತ್ರೆ ಪ್ರವಾಸನ ಮುಂದುವರೆಸಿದ್ರೆ ಜನರ ಆಕ್ರೋಶಕ್ಕೆ ತುತ್ತಾಗ್ತೀರಿ ಅಂತ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಬೆಲೆ ಏರಿಕೆಯಲ್ಲಿ ರಾಜ್ಯ ಸರ್ಕಾರನೂ ಹಿಂದೆ ಬಿದ್ದಿಲ್ಲ, ಕೇಂದ್ರ ಸರ್ಕಾರನೂ ಹಿಂದೆ ಬಿದ್ದಿಲ್ಲ. ಒಟ್ನಲ್ಲಿ ಜನ ಬುದ್ಧಿ ಕಲಿಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.